ಈ ಚರ್ಮನ ಕಡಿಮೆ ಇಟ್ಕೊಂಡಿದ್ದೀನಿ. ಫುಲ್ ಓವರ್ ಟೈಟ್ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಡಿ. ಟೈಟ್ ಮಾಡ್ಬೇಕಾದ್ರೆ ಹೀಗೆ ನೀವು ಮುಂದೆ ಮೂವ್ ಮಾಡಿ. 1 2 3 4 5 6 7 8 9 10 11 12 13 14 15. ಇದು ಇಲ್ಲಿ ಪ್ಯಾರಲಲ್ ಬಾರಲ್ಲಿ ನಾವು ಟ್ರೈಸೆಪ್ನ ಟೈಟ್ ಮಾಡಬೇಕು. ಫಸ್ಟು ನಾವು ಕೋರ್ನ ಬಿಗಿ ಮಾಡ್ಕೋಬೇಕು. ಅದಾದಮೇಲೆ ಶೋಲ್ಡರ್ನ ನಾವು ಪ್ರಾಪರಾಗಿ ನಮ್ಮ ಟ್ರೈಸೆಪ್ ಲೆವೆಲ್ಗೆ ನಾವು ಹೀಗೆ ಸ್ಟ್ರೆಚ್ ಮಾಡ್ಕೋಬೇಕು. ಓಕೆ, ಸ್ಲೋಲಿ ಡೌನ್ ಮಾಡಬೇಕು. ಇಲ್ಲಿ ಚೆಸ್ಟ್ ಸುತ್ತ ಬಿಗಿ ಇಟ್ಕೊಂಡು ನಾವು ಟ್ರೈಸೆಪ್ಗೆ ಕಾನ್ಸಂಟ್ರೇಷನ್ನ ತಲುಪಿಸ್ಬೇಕು. 2 3 4 5 6 7 8 9 10. ಆದರೆ ನೀವು 5 into 3 ಸೆಟ್ ಮಾಡ್ಬೋದು. ಮಾಡ್ತಾ ಇದ್ದೀನಿ, ನನಗೆ ಅಭ್ಯಾಸ ಇದೆ ಅಂದರೆ 10 into 3 ಸೆಟ್ ಮಾಡಿ. ಸರಿ, ನಿಮಗೆ 52 kg ಆಯಿತು. ಫಿಂಗರ್ಸು ಹೀಗೆ ಲೆವೆಲ್ ಆಗಿ ಇಟ್ಕೊಂಡು, ಹೀಗಿರಬಾರ್ದು, ಹೀಗೆ ಲೆವೆಲ್ ಆಗಿ ಇಟ್ಕೊಂಡು ಫಸ್ಟು ಬ್ರೀತ್ನ ತೆಗ್ದು ನೀವು ಸ್ಟಮಕ್ನ ಟೈಟ್ ಮಾಡಿ, ಹಾಗೆ ನಿಮ್ಮ ಟ್ರೈಸೆಪ್ನ ಲಾಕ್ ಮಾಡಿ ಹೀಗೆ ಇಟ್ಕೋಬೇಕು. ಲಾಕ್ ಮಾಡಿ ಇಟ್ಟಾದ್ಮೇಲೆ ನಿಧಾನಕ್ಕೆ ಸ್ಲೋಲಿ ಹೀಗೆ ಡೌನ್ ಮಾಡಿ ಪುಷ್ ಮಾಡ್ಬೇಕಾದ್ರೆ ಬ್ರೀತ್ ಔಟ್ ಮಾಡಬೇಕು. ಇಲ್ಲಿ ಫಿಂಗರ್ಸ್ ಅಷ್ಟೇ ಹೀಗೆ ಡೌನ್ ಇರಬಾರ್ದು, ಈಗ ಸ್ಟ್ರೈಟ್ ಇರಬೇಕು. ಓಕೆ, 2. ನನ್ನ ಟ್ರೈಸೆಪ್ಪು ಹೇಗೆ ಮಜಲು ರಿಯಾಕ್ಷನ್ಸ್ ಆಗ್ತಾಯಿದೆ, ಎಷ್ಟು ಟೈಟ್ ಆಗ್ತಾಯಿದೆ, ಮತ್ತು ಅದನ್ನು ನೀಟಾಗಿ ನೀವು ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಿ. ತುಂಬ ಜನ ಹೆಡ್ನ ಹೀಗೆ ಇಟ್ಕೊಂಡು ಹೀಗೆ ಮಾಡ್ತೀರಾ, ಅದು ಬೇಡ. ಹೀಗೆ ಫ್ಲ್ಯಾಟಾಗಿ ಇಟ್ಕೊಂಡು ನಾವು ಟ್ರೈಸೆಪ್ಗೆ ವರ್ಕ್ ಮಾಡ್ತಾ ಇರೋದು ಕತ್ತಗಲ್ಲ. 6 7 8 9 10. ಬಾರ್ ತೊಗೊಂಡಿದ್ದೀನಿ, ಸ್ಟ್ರೈಟ್ ಬಾರು, 10 kg ವೆಯ್ಟ್ ಹಾಕೊಂಡಿದ್ದೀನಿ. ಓಕೆ, ಇದು ಅಷ್ಟೇ ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಿ. ಫಿಂಗರ್ಸ್ ಸ್ಟ್ರೈಟ್ ಇರಬೇಕು. ಚೆಸ್ಟಿಂದ ಸ್ವಲ್ಪ ದೂರ ಇರಬೇಕು, ಈ ಲೆವೆಲ್ಗೆ ಇಟ್ಕೋಬೇಕು. ಇಲ್ಲೇ ಎಲ್ಬೋ ಕ್ಲೋಸ್ ಮಾಡಿ ಫುಲ್ ಇಲ್ಲೇ ಟೈಟ್ ಮಾಡಬೇಕು. ಓಕೆ, ಸ್ಲೋಲಿ ಬಿಡಬೇಕು. 2 3 4 5 6 7 8 9 10. ಇದು ಅಷ್ಟೇ. ಇದು ಓಕೆ, ಕೇಬಲ್ಗೆ ಬಂದಿದ್ದೀನಿ. ಪ್ರೆಸ್ ಡೌನು, ವೆಯ್ಟ್ ಫಸ್ಟ್ 30 kg ಹಾಕಿದ್ದೀನಿ. ಓಕೆ, ಇಲ್ಲೂ ಅಷ್ಟೇ ನೀವು ಪ್ರಾಪರಾಗಿ ಹೇಗೆ ನಾನು ಟೈಟ್ ಮಾಡ್ತೀನಿ ಮಸಲ್ನ ಅದನ್ನು ನೋಡ್ಕೊಳ್ಳಿ. ಫಸ್ಟು ನಮ್ಮ ಬೈಸೆಪ್ ಮಸಲ್ನ ಟೈಟ್ ಮಾಡಿ ನಮ್ಮ ಟ್ರೈಸೆಪ್ನ ನೀಟಾಗಿ ಲಾಕ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಚೆಸ್ಟ್ ಲೆವೆಲ್ ಕರೆಕ್ಟಾಗಿರಬೇಕು. ಬಿಡಬೇಕಾದ್ರೆ ತುಂಬಾ ಕಂಟ್ರೋಲು ಎಲ್ಲಿರಬೇಕು ಅಂದರೆ ನಿಮ್ಮ ಸ್ಟಮಕಲ್ಲಿರಬೇಕು. ಅದಾದಮೇಲೆ ನಿಮ್ಮ ಫೋರ್ ಆರ್ಮ್ಸಲ್ಲಿ ತುಂಬ ಕಂಡೀಷನ್ಸ್ ತಗೊಂಡು ಬಾಡಿ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ಈ ಲೆವೆಲ್ಗೆ ಚೆಸ್ಟ್ ಲೆವೆಲ್ ಮಾಡಿ ಅಲ್ಲೇ ಟೈಟ್ ಮಾಡಿ ನೀವು ಮಸಲ್ನ ಲಾಕ್ ಮಾಡಬೇಕು. 4 4 6 6 7 8 9 10 11 12. ಓಕೆ, ಇಮಿಡಿಯೇಟ್ಲಿ ತಿರ್ಗಾ ಇನ್ನೊಂದು ಸೆಟ್ಟು ನೀವು 8 ರಿಪ್ಸ್ನ ಬ್ಯಾಕ್ ಟು ಹೊಡಿಬೇಕು. 1 2 3 4 5 6 7 8 9 10. ಲಾಸ್ಟ್. ಇದಕ್ಕೆ ರೆಸ್ಟ್ ಇಲ್ಲ, ಒಂದೇ ಸತಿ ಸೂಪರ್ ಸೆಟ್ ಮಾಡಿ ಫಿನಿಶ್ ಮಾಡಬೇಕು. ನೆಕ್ಸ್ಟು 6 1 2 3 4 5 6
ಓಕೆ. ಈ ಲೆವೆಲ್ಗೆ ಪಂಪ್ ಆಗುತ್ತೆ. ಟೋಟಲ್ಲು ನಾನು ನಿಮಗೆ 5 ಟ್ರೈಸೆಪ್ಗೆ ತೋರಿಸಿದ್ದೀನಿ. ಇನ್ನೊಂದು ಎಕ್ಸಸೈಸ್ ಮಾತ್ರ ಬೈಸೆಪ್ಗೆ ಕಾನ್ಸಂಟ್ರೇಷನ್. ಓಕೆ, 15 kg ವೆಯ್ಟ್ ತೊಗೊಂಡಿದ್ದೀನಿ. ಇದು 3 ಸೆಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕಾಂಟ್ರಾಕ್ಟ್ ಮಾಡಿ ನಿಧಾನಕ್ಕೆ ಸ್ಲೋಲಿ ಅದೇ ಮಸಲ್ನ ನೀವು ನಿಧಾನಕ್ಕೆ ಬಿಡಬೇಕು. ಇದು ಅಷ್ಟೇ, ನೀವು 3 ಸೆಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟು ಲೂಸ್ ಆಗಬಾರ್ದು. ನೀವು ಎಷ್ಟು ಟೈಟ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ಸ್ ಆಗುತ್ತೆ. 8, 9, 10, 11, 12 ಮಾಡಿದ್ಮೇಲೆ ಹೀಗೆ ಕಟ್ ಮಾಡಬೇಕು ನೀವು. ಬೈಸೆಪ್ಪು ತುಂಬಾ ಪೀಕ್ ಆಗುತ್ತೆ. 2, 3, 4, 5, 6, 7, 8, 9, 10, 11, 12 ಇಷ್ಟು ಎಕ್ಸಸೈಸ್ ನಾನು ತೋರಿಸಿದ್ದೀನಿ. ಈ ಲೆವೆಲ್ಗೆ ನಾವು ಮೇಂಟೈನು ಸುಧಾ ಮಾಡ್ತಾಯಿದ್ದೀವಿ. ಆಲ್ರೆಡಿ ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ನ ನಾನು ಕೊಡ್ತಾನೆ ಇರ್ತೀನಿ, ಯಾವತ್ತೂ ನಿಲ್ಸಲ್ಲ. ನನ್ನ ಬಾಡಿನ ನೋಡಿ ನೀವು ಐಡೆಂಟಿಫೈ ಮಾಡಿ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಗಿ ನೀವು ಕೊಡೋ ನನಗೆ ಒಂದು ಮೋಟಿವೇಶನ್, ಲೈಕ್, ಏನೇ ವಿಷಯ ಇದ್ದರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ನಾನು ನಿಮಗೆ ನೀಟಾಗಿ ಕ್ಲಾರಿಟಿ ಕೊಡ್ತೀನಿ. ಓಕೆ, ಜಯ ಆಂಜನೇಯ.